ಟ್ರ್ಯಾಕ್ಟರ್ ಸಾಲದ ಕಂತನ್ನ ಕಟ್ಟಿಲ್ಲ ಅಂತ ಬ್ಯಾಂಕಿನವರು ತೆಗೆದುಕೊಂಡು ಹೋದ ಟ್ರ್ಯಾಕ್ಟರ್ ಮರಳಿ ಕೊಡಬೇಕು ಎಂದು ಇಳಕಲ್ನ ಹಿರೇಕೋತಗೇರಿ ಗ್ರಾಮದ ರೈತ ಕನಕಪ್ಪ ದುರ್ಗಪ್ಪ ಚಲವಾದಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಾ ಘಟಕದ ವತಿಯಿಂದ ಕೋಟಕ್ ಮಹೀಂದ್ರಾ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗಿತ್ತು. ಆದರೆ ಕೊನೆಗೂ ರೈತರ ಹೋರಾಟಕ್ಕೆ ಮಣಿದ ಕೋಟಕ್ ಬ್ಯಾಂಕ್ ರೈತನಿಗೆ ಟ್ರ್ಯಾಕ್ಟರನ್ನು ವಾಪಸ್ ಕೊಟ್ಟಿದೆ. ಹೌದು, ಮಹೀಂದ್ರಾ ಕೋಟಕ್ ಬ್ಯಾಂಕಿನಲ್ಲಿ ಟ್ರ್ಯಾಕ್ಟರನ್ನು ಸಾಲ ಮಾಡಿ ತೆಗೆದುಕೊಂಡಿದ್ದು, ಈಗ ಸಾಲದ ಕಂತು ಕಟ್ಟಿಲ್ಲ ಎಂದು ಬ್ಯಾಂಕಿನವರು ಮನೆಯ ಮುಂದೆ ನಿಲ್ಲಿಸಿದ್ದ ಟ್ರ್ಯಾಕ್ಟರನ್ನು ಮಧ್ಯರಾತ್ರಿ ತೆಗೆದುಕೊಂಡು ಹೋಗಿದ್ರು. ಟ್ರ್ಯಾಕ್ಟರ್ ಜಪ್ತಿ ಮಾಡಿದ ನಂತರ ಕಟ್ಟಬೇಕಾದ ಸಾಲದ ಕಂತಿನ ಹಣವನ್ನು ಕಟ್ಟಿ ರಸೀದಿ ಪಡೆದರೂ ಇನ್ನು ಮುಂದೆ ಇರುವ ಕಂತುಗಳನ್ನು ಕಟ್ಟಲು ಹೇಳುತ್ತಿದ್ದಾರೆ ಎಂದು ಕನಕಪ್ಪ ಆರೋಪಿಸಿದರು. ಇನ್ನು ಮುಂದಿನ ಕಂತು ನವೆಂಬರ್ 10ಕ್ಕೆ ಮತ್ತು ಕೊನೆಯ ಕಂತು 2025ರ ಮೇ 10ಕ್ಕೆ ಇವೆ. ಆದರೂ ಅವುಗಳನ್ನು ಈಗಲೇ ಕಟ್ಟಬೇಕು ಎಂದು ಬಡ ರೈತನ ಮೇಲೆ ಗದಾ ಪ್ರಹಾರ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತ ರೈತರು ಆರೋಪಿಸಿದರು. ಇನ್ನು ಪ್ರತಿಭಟನೆ ಮಾಧ್ಯಮಗಳಲ್ಲಿ ಪ್ರಸಾರವಾದ ಮೇಲೆ ಪ್ರತಿಭಟನಾ ಸ್ಥಳಕ್ಕೆ PSI SR ನಾಯ್ಕ್, ತಹಶೀಲ್ದಾರ್ ಸತೀಶ್ ಕೂಡಲ್ಗಿ ಭೇಟಿ ನೀಡಿದರು. ರೈತನ ಟ್ರ್ಯಾಕ್ಟರನ್ನು ಮರಳಿ ಬಂದ ಟ್ರ್ಯಾಕ್ಟರ್ ಮಾತಿನಂತೆ 2ನೇ ದಿನ ಅಂದರೆ ಮಂಗಳವಾರದಂದು ಬ್ಯಾಂಕಿನವರು ರೈತರ ಪ್ರತಿಭಟನೆಗೆ ಮಣಿದು ಟ್ರ್ಯಾಕ್ಟರನ್ನು ರೈತ ಕನಕಪ್ಪ ಚಲವಾದಿಯವರಿಗೆ ಕಂದಾಯ ಇಲಾಖೆ ಸಮ್ಮುಖದಲ್ಲಿ ಮರಳಿಸಿದ್ದಾರೆ. ಅದೇನೇ ಇರಲಿ, ರೈತನು ಹೋಗಿ ಕೇಳಿದಾಗ ಬ್ಯಾಂಕ್ನವರು ಸ್ಪಂದನೆ ನೀಡಿದರೆ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡೋ ಅವಶ್ಯಕತೆ ಬರ್ತಿರಲಿಲ್ಲ. ಅನ್ನ ಕೊಡುವ ನಿಜವಾದ ರೈತರಿಗೆ ಎಲ್ಲರೂ ಗೌರವ ಕೊಡಬೇಕಿದೆ. ಇನ್ನು ತಹಶೀಲ್ದಾರ್ ಸತೀಶ್ ಕೂಡಲ್ಗಿ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿತ್ತು. ಈ ವೇಳೆ ಮನವಿ ಸ್ವೀಕರಿಸಿ ಮಾತನಾಡಿದ್ದ ತಹಶೀಲ್ದಾರ್ ರೈತನಿಗೆ ಟ್ರ್ಯಾಕ್ಟರ್ ಕೊಡಿಸಲು ವ್ಯವಸ್ಥೆ ಮಾಡಲಾಗುವುದು ಅಂತ ಭರವಸೆ ಕೊಟ್ಟಿದ್ರು. ಆ ಭರವಸೆಯಂತೆ ಇದೀಗ ಟ್ರ್ಯಾಕ್ಟರ್ ಮರಳಿ ರೈತನ ಮನೆಗೆ ಹೋಗಿದೆ. ಇದು JM ಟೈಮ್ಸ್ ನ್ಯೂಸ್ ಕನ್ನಡ ಸುದ್ದಿಯ ಮಾಡಿದಂಥ ಫಲಶ್ರುತಿಯಾಗಿದೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಶಶಿಕಾಂತ್ ಬಂಡರ್ಗಲ್, ಕಾರ್ಯಾಧ್ಯಕ್ಷ ಗುರು ಗಾಣಿಗೇರ್, ಹುನಗುಂದ ಅಧ್ಯಕ್ಷ ಬಸನಗೌಡ ಪಾಯಿಲ್, ಸದಸ್ಯರಾದ ರಸೂಲ್ ಸಾಬ್ ತಹಶೀಲ್ದಾರ್, ಬಸನಗೌಡ ಪಾಟೀಲ್, ರಾಜಾ ಮೊಹಮ್ಮದ್ ನದಾಬ್, ಮಹೇಶ್ ಪಾಟೀಲ್, ಮುತ್ತು ಗೌಡರ್, ದುರ್ಗಪ್ಪ ವಡ್ಡರ್, ಮಲ್ಲನಗೌಡ ಗೌಡರ್, ಶಿವಪ್ಪ ಕುರಿಗಾರ್, ತಮ್ಮಣ್ಣ ಸೂಡಿ, ಹುಸೇನ್ ಸಾಬ್ ಅಮರವಾಡ್ಗಿ, ವೆಂಕಟೇಶ್ ತಳವಾರ್, ಮಹಲಿಂಗಪ್ಪ ಕೂಡೂರ್, SK ಬಂಡರ್ಗಲ್, ಸಂಗಪ್ಪ ಬಾದವಾಡ್ಗಿ, ಸಂಗಪ್ಪ ರಗಟಿ ಸೇರಿ ವರದಿ. ಕಸ್ಟಮರ್ಸ್ ಅದಲ್ಲ, ನಿಮ್ಮ ಬ್ಯಾಂಕ್ ಹತ್ರ ಗಾಡಿ ತಂಬಾರಿ, ಮೊದಲ ಗಾಡಿ ನನಗೆ ಗೊತ್ತಿದೆ, ಗಾಡಿ ತಂಬಾರಿ, ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಂತ ನಮ್ಗೆ ಕೊಡ್ರಿ. ನೀವು ಸಾಲ ತೊಗೊಂಡು ಕಳ್ಸಿ ಕೊಟ್ಟಿವಿ ನಾವು. ತಂಬಾರಿ ಗಾಡಿ ತಂಬಾರಿ, ಮೊದಲ ಬ್ಯಾಂಕ್ ಹತ್ರ ತಂಬಾರಿ ಗಾಡಿ. ಹಾಂ ತಂಬಾರಿ ಗಾಡಿ ತಂಬಾರಿ ಮೊದಲ. ಸಂಬಿಗೆ ಒಂದು ಇನ್ಯೂನಿಟ್ ಬೇಕಾಗ್ತದೆ ನನಗೆ. ಇವ್ರು ಇದೇ ಸೈ ಅಂತ ಹೇಳಿ ಮೇಲೆ ಸಡನ್ ರಿವ್ಯೂ ಮಾಡಕ್ ಬರಂಗಿಲ್ಲ. ಗಾಡಿ ಗೊತ್ತಿರ್ತಾರ ಅಂತ ಅವ್ರು ಹೇಳ್ತಾರೆ. ಈಗ ಅದಕ್ಕೆ ಒಂದು ಸರ್ಟಿಫಿಕೇಶನ್ ಮಾಡ್ಬೇಕಾಗತ್ತೆ ನಾವು. ಅದಕ್ಕೊಂದು ತಂಬ ಇವ್ರ ಸೈನ್ ಮಾಡೋದು ಸರ್. ನೀನು ಅದ್ರ 2 ಗಂಟೆಗೆ ಅಂತ ತೆಗೆದಿರ್ಬೋದು. ನೀನೇ ನಾವು ಸೈನ್ ಮಾಡಿಸಿ ಅದು ಸರ್. ಅದು ಫೈನಲ್ ಆಗಿರೋದು ಈವ್ನಿಂಗ್ ಆಗೈತೆ. ಇವ್ರು ಕೆಲವು ಸಜೆಸ್ಟ್ಮೆಂಟ್ ಇದ್ದು ನಮ್ಗೆ ಅದು ಬೇಕು ಇದು ಬೇಕು ಅನ್ನಕತ್ತಲ್ಲ, ಅದೆಲ್ಲ ಫೈನಲ್ ಆಗಕ್ಕೆ ಲೇಟ್ ಆಗ್ತದೆ. ಈಗ ಎಲ್ಲಾನು ಫೈನಲ್ ಬರತ್ತೆ. ಈಗ ಇನ್ ಮ್ಯಾಗ ಬಾಯ್ ಮಾಡೋದಾಗತ್ತಿಲ್ಲ ಮನ ಮಾತು ಹೇಳ್ತೀನಿ ನಾನು. ಯಾಕಂದ್ರೆ ನಾವು ಕೊಡಾಕ್ ರೆಡಿ ಆಗೀವಿ. ನಿಮ್ಗೆಲ್ಲಾನು ಪ್ರತಿಯೊಂದು ಕೋಆಪರೇಷನ್ ಮಾಡಕತ್ತೀವಿ. ನಾವು ಜೊತೆ ಕೋಆಪರೇಷನ್ ಮಾಡಬೇಕಾಗತ್ತೆ. ಯಾವ ಉದ್ದೇಶ ಕೋಆಪರೇಷನ್ ಮಾಡ್ತೀರಿ? ಒಂದ್ ಮಾತು ಹೇಳ್ತಾರೆ. ಈಗ ನಿಮ್ಗಂತ ನಾವು ಅವಾಗ ನಮಗ್ ಟೈಮ್ ಕೊಡ್ಬೇಕಾಯ್ತು ವಯೋವತ್ತಾಗ. ನೋಡ್ರಿ ನೀ ಎಲ್ಲಿ ಬರ್ತೀರಿ ಪಾಯಿಂಟ್ ಅದನ್ನ ಹೇಳಗಲ್ಲ. ಈಗ ತಗೊಂಡ್ ಹೋಗೋರು ಅದು ತಗೊಂಡ್ ಹೋಗ್ಯಾರ ಅವ್ರು. ನೀವ್ ಹೌದು. ಮತ್ತೆ ಇಲ್ಲಿ ಬ್ಯಾಂಕ್ ನಾಗ ಅವ್ರದ್ದು ಡ್ಯೂ ಐತೆ ಅಂತ ಹೇಳಿದ್ರೆ ಬಂದಿರ್ತಾರೆ. ಅವ್ರು ಬರ್ಲಿ, ಬಂದ್ ಕೂಡ ಒಂದು 20 ರೂಪಾಯಿ ಬಾಂಡ್ ತೊಗೊಂಬರೋಣ ಅಂತ ತೊಗೊಂಬಂದಕ್ಕೆ ಇಮಿಡಿಯೇಟ್ ಒಂದು ಅಫಿಡೇಟ್ ಮಾಡಿಸಿ ಹಾಕ್ಬಿಟ್ರೆ ಅವ ಒಂದು ಲೆಟರ್ ರೆಡಿ ಮಾಡ್ತಾನೆ. ರೈತ ಸಂಘದಿಂದ ನಿನ್ನೆ 9ನೇ ತಾರೀಕು 3 ಗಂಟೆಯಿಂದ ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಮುಂದೆ ನಮ್ಮ ಒಬ್ಬ ರೈತರ ಒಂದು ಟ್ರ್ಯಾಕ್ಟರ್ನ ಕನಕಪ್ಪ ಚಲವಾದಿ ಅನ್ನತಕ್ಕಂಥ ರೈತರ ಟ್ರ್ಯಾಕ್ಟರ್ನ
ಅವರು ಅಂದ್ರೆ ಕೋಟಕ್ ಮಹಿಂದ್ರಾ ಬ್ಯಾಂಕಿನವ್ರು ಏನು ಮಾಡಿದ್ರು, ಸೀಸ್ ಮಾಡಿದ್ರು. ಒಂದೇ ಒಂದು ಕಂತು ಕಟ್ಲಾರ ಸಲುವಾಗಿ ಸೀಸ್ ಮಾಡಿ ತಂದಿದ್ರು ಅವರು. ಅದು ಕಾನೂನು ಬಾಹಿರ. ಆದರೂ ಸಹಿತ ರೈತ ಕೆಲವೇ ದಿವಸಗಳ ನಂತರ, 4-5 ದಿವಸದ ನಂತರ ಒಂದು ಕಂತನ್ನು ಕಟ್ಟಿದ್ದ. ಆದರೂ ಕೂಡ ಇಲ್ಲಿವರೆಗೆ ಸುಮಾರು 10 ದಿನಗಳವರೆಗೆ ಅವರು ಟ್ಯಾಕ್ಟರನ್ನು ರಿಲೀಸ್ ಮಾಡ್ತಿಲ್ಲ. ಅದರ ಸಲುವಾಗಿ ನಿನ್ನೆ ನಾವು ರೈತ ಸಂಘದವರು ಎಲ್ಲರೂ ಸೇರಿ ಕೋಟಕ್ ಮಹಿಂದ್ರಾ ಬ್ಯಾಂಕಿನ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಟ್ಯಾಕ್ಟರ್ ತಂದು ಬಿಡಲುವರೆಗೂ ನಾವು ಏನು ಮಾಡೋದಿಲ್ಲ, ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಮ್ಯಾನೇಜರ್ ಏನು ಹೇಳಿದ್ರು, ನಾಳೆ ತಹಸೀಲ್ದಾರ್ ಅವರು ಪೊಲೀಸ್ ಇಲಾಖೆಯವರು ಸಮಕ್ಷಮ ಮ್ಯಾನೇಜರ್ ಏನು ಹೇಳಿದ್ರು, ನಾಳೆ 10 ಗಂಟೆಗೆ ನಿಮ್ಮ ಟ್ಯಾಕ್ಟರನ್ನು ತಂದು ಕೊಡ್ತೀನಿ ಅಂತ ಹೇಳಿದ್ರು. ಅದರಂತೆ ಅವರು ತಂದು ಕೊಡಲಿಲ್ಲ. ನಾವು ಮತ್ತೆ ಇವತ್ತೂ ಕೂಡ ಇಲ್ಲಿವರೆಗೆ ಸುಮಾರು 2:30 ಆಗಕ್ಕೆ ಬಂತಾರೆ. ಈಗ ಇಲ್ಲಿವರೆಗೆ ಪ್ರತಿಭಟನೆಯನ್ನು ಮಾಡ್ತೀವಿ. ಈಗ ನಮ್ಗೆ ಟ್ಯಾಕ್ಟರನ್ನು ತಂದುಕೊಂಡಿದ್ದಾರೆ. ನಮ್ಮ ರೈತನಿಗೆ ಟ್ಯಾಕ್ಟರ್ ಸಿಕ್ಕಿದೆ. ಅದು ಆಮೇಲೆ ಅವ್ರಿಗೇನೈತಲ್ಲ, ಮ್ಯಾನೇಜರ್ಗೆ ಇದ್ರ ಬಗ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ. ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ, ಎಲ್ಲಿವರೆಗೆ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಬೇಕು ಅವರು. ನಾವು ನಮ್ಮ ಹೋರಾಟ ಅಂತ್ಯ ಕಾಣೋ ತನಕ ನಾವು ಬಿಡೋದಿಲ್ಲ. ನಮ್ಮ ಹೋರಾಟ ಏನು ಗುರಿ ಐತೆ ಅದು ಅಂತ್ಯ ಕಾಣುವಲ್ಲಿ ತನಕ ಬಿಡೋದಿಲ್ಲ. ಈ ದಿವಸ ನಮಗೇನಾಗದ, ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ ಅಂತ ನಾ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಸಿಕ್ಕಿದೆ, 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 ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಸಿಕ್ಕಿದೆ, ಸಿಕ್ಕಿದೆ. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲಿ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.